ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನಾನು ಯಾವುದೇ ರೀತಿ ಯೂಟ್ಯೂಬ್ ಬ್ಲಾಗ್ನ ಅಪ್ಲೋಡ್ ಮಾಡಿರಲಿಲ್ಲ. ಬೆಂಗಳೂರಿಗೆ ನಮ್ಮ ಮನೆಗೆ ನಮ್ಮಮ್ಮ ಬಂದಿದ್ದರು, ಅಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ದರು. ಸೊ ಅವ್ರಿಗೆ ಮನೇಲಿ ತುಂಬ ಬ್ಯುಸಿಯಾಗಿದ್ದೆ. ಆಮೇಲೆ ಅವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗೋದ್ರಲ್ಲಿ ಬ್ಯುಸಿಯಾಗಿದ್ದೆ. ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ನನ್ನ ಹತ್ರ. ಇದೊಂದು ಮಿನಿ ವ್ಲಾಗ್ ಥರ ಮಾಡಿದ್ದೀನಿ. ನಾವು ಇವತ್ತು ಟ್ರಾವೆಲ್ ಮಾಡ್ತಿರೋದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಾಲಯ ಯಡಿಯೂರ್ಗೆ. ಬೆಂಗಳೂರಿಂದ ಇದು ಸರಿಸುಮಾರು 160-170 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದಕ್ಕೆ ಡೈರೆಕ್ಟ್ ಬಸ್ ಕೂಡ ಇದೆ, ಟ್ರಾನ್ಸ್ಪೋರ್ಟೇಷನ್ನು. ನಾವು ಹೋಗಿದ್ದು ಬಸ್ಸಿಂದನೇ. ಸೊ ಅಲ್ಲಿಂದ ಇಳ್ಕೊಂಡು ಡೈರೆಕ್ಟಾಗಿ ಟೆಂಪಲ್ಗೆ ಬಸ್ ಯಾವುದು ಇರಲ್ಲ. ಒಂದು ನೀವು ವಾಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ, ಇಲ್ಲಾಂದರೆ ಅಲ್ಲಿ ಆಟೋ ಫೆಸಿಲಿಟಿ ಕೂಡ ಇದೆ. ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ಯಡಿಯೂರ್ಗೆ ಹೋದ್ವಿ. ಬೆಳಿಗ್ಗೆ ಐ ಥಿಂಕ್ 10 ಹಂಗೆ ಬಿಟ್ಟಿದ್ವಿ. ಈ ದೇವಸ್ಥಾನದ ಹಿಸ್ಟ್ರಿ ಹೇಳಬೇಕು ಅಂದರೆ 15ನೇ ಶತಮಾನದಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ತಪಸ್ಸಿ ಕೂತ್ಕೊಂಡು ಜೀವಂತ ಸಮಾಧಿ ಆಗಿರುವುದು ಇರೋದು. ಸಿದ್ಧಲಿಂಗ ಸ್ವಾಮಿಗಳು ಒಬ್ಬ ವಚನಕಾರರು ಹೌದು. ಅವರು ಬಸವಣ್ಣನವರು ಮತ್ತು ಅಲ್ಲಮ ಪ್ರಭು ಅವರ ವಚನಗಳನ್ನೆಲ್ಲ ಓದಿ 8ನೇ ವರ್ಷದಲ್ಲೇ ದೀಕ್ಷೆ ತಗೊಂಡಿದ್ರು. ಮುಂದೆ ಏನು ನಾವು ಗೋಪುರ ನೋಡಿದ್ವಿ, ಅದು ರೀಸೆಂಟಾಗಿ ಕಟ್ಟಿರೋದು. ಟೆಂಪಲ್ ಬಂದು ಹಿಂದೆ ಇದೆ. ನೀವು ಈ ಟೆಂಪಲ್ಗೆ ಹೋದರೆ ಗೋಪುರನ ಒಂದು ನಿಮಿಷ ನಿಂತ್ಕೊಂಡು ನೋಡಿ. ಏನಕ್ಕೆ ಅಂದರೆ ಅಲ್ಲಿ 307ರಿಂದ 308 ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ದಾರೆ. ಆ ಕೆತ್ತನೆಯಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿ ಅವರ ಹಿಸ್ಟ್ರಿನೇ ಇದೆ ಅಂತ ಹೇಳ್ಬೋದು. ಈ ಟೆಂಪಲಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ವಿಭೂತಿ ಕಾಣಿಸುತ್ತೆ. ಏನಕ್ಕೆ ಅಂದರೆ ಅವರು ಧ್ಯಾನದಲ್ಲಿ ಕೂತ್ಕೊಳ್ಬೇಕಾದ್ರೆ ಅವರು ಶಿಷ್ಯಂದರಿಗೆ ಅವರು ವಿಭೂತಿನ ಕೊಟ್ಟಿದ್ರಂತೆ. ಅದನ್ನೇ ಇವರು ಪೂಜೆಯಾಗಿ ಬಳಸ್ತಾರೆ. ಮತ್ತು ಬಂದಿರೋ ಭಕ್ತರೆಲ್ಲ ಅದನ್ನು ಪ್ರಸಾದ ರೂಪದಲ್ಲಿನೂ ಕೂಡ ಹಚ್ಕೊತಾರೆ. ಸಿದ್ಧಲಿಂಗ ಸ್ವಾಮಿಗಳು ಇದೇ ಜಾಗದಲ್ಲೇ ಜೀವಂತ ಸಮಾಧಿ ಆಗಿದ್ರು ಅಂತ ಹೇಳ್ತಾರೆ. ನೀವು ದೇವ್ರನ್ನ ನಮಸ್ಕಾರ ಮಾಡ್ಕೊಂಡ್ಬಂದು ಪ್ರದಕ್ಷಿಣೆ ಹಾಕಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಮೇಲೆ ಸುತ್ತ ಏನು ಮಾಡಿದ್ದಾರೆ ಅಂದರೆ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಏನು ಅವ್ರ ಲೈಫಲ್ಲಿ ಆಗಿದೆ ಅದನ್ನೆಲ್ಲನೂ ಒಂದು ಚಿತ್ರದ ರೂಪದಲ್ಲಿ ನಮ್ಮ ಹತ್ರ ತೋರಿಸಿದ್ದಾರೆ. ಪ್ರತಿಯೊಂದು ಮೂರ್ತಿನೂ ಒಂದೊಂದು ಹಿಸ್ಟ್ರಿ ಹೇಳುತ್ತೆ, ಒಂದೊಂದು ಸ್ಟೋರಿ ಇದೆ ಅದರಲ್ಲಿ. ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ನೋಡಬೇಕು ಅಂದರೆ ಅಲ್ಲಿ ಕೆಳಗಡೆ ಕನ್ನಡದಲ್ಲಿ ಬರೆದಿದ್ದಾರೆ. ಯಡಿಯೂರಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಆದಿಚುಂಚನಗಿರಿ ಕಾಲಭೈರವೇಶ್ವರ ಟೆಂಪಲ್ಗೆ. ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಬರಬೇಕಾದ್ರೆ ಆದಿಚುಂಚನಗಿರಿ ಟೆಂಪಲ್ಲು ಕೂಡ ಹತ್ತಿರ ಆಗುತ್ತೆ ಅಂತ ನಾವು ಹೋದ್ವಿ. ಇದು ನನಗೆ ಹೊಸ ಪ್ಲೇಸ್. ಯಡಿಯೂರು ನಾನು ಹೋಗಿದ್ದೆ, ಇದು ಸೆಕೆಂಡ್ ಟೈಮ್ ನಾನು ಹೋಗಿದ್ದು. ಆದರೆ ಆದಿಚುಂಚನಗಿರಿ ಟೆಂಪಲ್ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಕಂಪ್ಲೀಟ್ಲಿ ಗುಡ್ಡಗಾಡಿನ ಪ್ರದೇಶದಲ್ಲಿ ಇರೋದು. ಇಲ್ಲಿ ಕಾಲಭೈರವೇಶ್ವರ ದೇವರಲ್ಲಿದ್ದಾರೆ. ಮೇನ್ ರೋಡಲ್ಲಿ ಬಸ್ಸಿಂದ ಇಳ್ಕೊಂಡ್ಮೇಲೆ ನೀವು ಟೆಂಪಲ್ಗೆ ಒಳಗಡೆ ಬರಬೇಕು ಅಂತಂದರೆ ಆಟೋ ಫೆಸಿಲಿಟಿ ಕೂಡ ಇದೆ. ಬಸ್ಸಸ್ ಇದ್ದಾವೆ, ಬಟ್ ಟೈಮಿಂಗ್ ಇದೆ ಅದ್ರ ಮೇಲೆ. ನಿಮಗೆ ಟೈಮ್ ಇಲ್ಲ ಅಂದರೆ ಆಟೋ ಮಾಡ್ಕೊಂಡು ಬರ್ಬೋದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಡೆವಲಪ್ ಆಗ್ತಿದೆ, ತುಂಬ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನೂ. ಇದು ದ್ವಾರ ಬಾಗಿಲು. ಅಂದರೆ ನೀವು ಸ್ಟೆಪ್ಸಿಂದ ನಡ್ಕೊಂಡು ಹತ್ಕೊಂಡು ಬರ್ತೀವಿ ಟೆಂಪಲ್ಗೆ ಅಂದರೆ ಅಲ್ಲಿಂದ ಬರ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಆಟೋ ಬಂದರೆ ಎಂಟ್ರೆನ್ಸ್ ಹತ್ರನೇ ಬಿಡ್ತಾರೆ. ನಾವು ಹೋಗೋಕ್ಕೆ ಮಧ್ಯಾಹ್ನ ಆಗಿತ್ತು. ದೇವರು ಟೆಂಪಲ್ ಕ್ಲೋಸ್ ಮಾಡಿದ್ರು, ಮತ್ತೆ 3 ಗಂಟೆಗೆ ಓಪನ್ ಮಾಡ್ತೀವಿ ಅಂತ ಹೇಳಿದರು. ವೇಟ್ ಮಾಡ್ತಾ ಇದ್ವಿ ನಾವು.
ದ್ವಾರ ಬಾಗಿಲು ಎಷ್ಟು ದೊಡ್ಡದಾಗಿತ್ತು ಅಂದರೆ ನಾನು ಯಾವ ಟೆಂಪಲಲ್ಲಿ ಇಷ್ಟೊಂದು ದೊಡ್ಡದಾಗಿರೋ ದ್ವಾರ ಬಾಗಿಲು ನಾನು ನೋಡೇ ಇಲ್ಲ. ಸೇಮ್ ಇದೇ ಥರ ಟೆಂಪಲ್ಲು ಸಿಮಿಲಾರಿಟೀಸ್ ಇರೋ ಥರ ನಾನು ನೋಡಿದ್ದು ಅಂದರೆ ವೆಲ್ಲೂರಲ್ಲೂ ಕೂಡ ಸೇಮ್ ಟೆಂಪಲ್ ಇದೆ. ಸೇಮ್ ಥರ ಅನ್ನಿಸ್ತು ನನಗೆ. ಭಾರಿದ ಒಳಗ ದೇವಸ್ಥಾನಗಳನ್ನ ನೋಡೋದೇ ಒಂದ್ ಚಂದ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರ್ತಾರೆ ಅಂದ್ರೆ 2 ಕಣ್ಣು ಸಾಕಾಗಲ್ಲ ನೋಡಕ್ಕೆ. ಹಂಗೆ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಮೇಲೆ ಗಂಗಾಧರೇಶ್ವರ ಟೆಂಪಲ್ ಇತ್ತು. ದೇವಸ್ಥಾನ ತುಂಬಾ ಸುಂದರವಾಗಿದೆ. ಒಂದ್ಸರಿ ಯಾರಾದ್ರೂ ಈ ಕಡೆ ಬಂದ್ರೆ ಖಂಡಿತ ಇದನ್ನ ಮಿಸ್ ಮಾಡಬೇಡಿ, ನೋಡ್ಕೊಂಡು ಹೋಗಿ. ಅಲ್ಲಿಂದ ನಾವು ಹೋಗಿದ್ದು ವಾಪಸ್ ಬರ್ಬೇಕಾದ್ರೆ ಆನ್ ದ ವೇ ಬೆಂಗಳೂರಿಗೆ ಬರ್ಬೇಕಾದ್ರೆ ಒಂದು ಕುಣಿಗಲಲ್ಲಿ ಟೆಂಪಲ್ ಇತ್ತು, ಆಂಜನೇಯ ಟೆಂಪಲ್. ಅದನ್ನು ನೋಡ್ಕೊಂಡು ಬೆಂಗಳೂರಿಗೆ ಹೊರಟ್ವಿ ನಾವು. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ಥರನೇ ವಿಡಿಯೋ ಮಾಡ್ತಾ ಇರ್ತೀನಿ, ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.